ರಾಜ್ಯದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಇರುವ ಕ್ರೇಜ್ ಅಷ್ಟಿಷ್ಟಲ್ಲ. ತಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಉಳಿಸಿಕೊಳ್ಳಲು ನಮ್ಮ ಯುವ ಜನತೆ ಹಗಲು ರಾತ್ರಿ ಎನ್ನದೆ ಕ್ಯಾಂಪೇನ್ ಮಾಡ್ತಾರೆ, ವೋಟ್ ಕೂಡ ಹಾಕ್ತಾರೆ. ಆದರೆ ಇದೇ ಉತ್ಸಾಹ ದೇಶ ಕಟ್ಟುವ ಚುನಾವಣೆಯಲ್ಲಿ ಯಾಕಿಲ್ಲ? ರಿಯಾಲಿಟಿ ಶೋ ಮೇಲೆ ಇರುವ ಕಾಳಜಿ ರಿಯಲ್ ಲೈಫ್ ಮೇಲೆ ಏಕಿಲ್ಲ? ಇದು ಇವತ್ತಿನ ನಮ್ಮ ಯುವ ಧ್ವನಿ ಸ್ಪೆಷಲ್ ರಿಪೋರ್ಟ್. ಒಂದು ಕಡೆ ನೆಚ್ಚಿನ ಸ್ಪರ್ಧಿಯನ್ನು ಗೆಲ್ಲಿಸಲು ಲಕ್ಷ ಲಕ್ಷ ವೋಟ್ಗಳ ಸುರಿಮಳೆ, ಮತ್ತೊಂದು ಕಡೆ ದೇಶದ ಭವಿಷ್ಯ ನಿರ್ಧರಿಸುವ ಚುನಾವಣೆಯಲ್ಲಿ ನೀರಸ ಪ್ರತಿಕ್ರಿಯೆ. ಹೌದು, ಇದು ಇಂದಿನ ಯುವ ಜನತೆಯ ವಾಸ್ತವ ಸ್ಥಿತಿ. ಮನೋರಂಜನೆಗಾಗಿ ದುಡಿಯುವ ಕೈಗಳು, ಮೊಬೈಲ್ ಒತ್ತುವ ಬೆರಳುಗಳು ಪ್ರಜಾಪ್ರಭುತ್ವದ ಹಬ್ಬ ಬಂದಾಗ ಮಾತ್ರ ಯಾಕೋ ಹಿಂದೇಟು ಹಾಕುತ್ತವೆ. ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಹೋದರೆ ಅಯ್ಯೋ ಪಾಪ ಎನ್ನುವ ನಮ್ಮ ಯುವಕರಿಗೆ ಚುನಾವಣೆಗಳಲ್ಲಿ ತಪ್ಪು ಅಭ್ಯರ್ಥಿ ಆಯ್ಕೆಯಾದರೆ ಇಡೀ ಕ್ಷೇತ್ರವೇ 5 ವರ್ಷಗಳ ಕಾಲ ನರಳಬೇಕಾಗುತ್ತದೆ ಎಂಬ ಅರಿವು ಯಾಕಿಲ್ಲ? ಬಿಗ್ ಬಾಸ್ ವೋಟಿಂಗಾಗಿ ತಲೆಕೆಡಿಸಿಕೊಳ್ಳುವ ನಮ್ಮ ಜನ ಅದರಲ್ಲಿ ಕೇವಲ 50% ಕಾಳಜಿಯನ್ನು ಚುನಾವಣೆಯ ಮೇಲೆ ತೋರಿಸಿದರೆ ಖಂಡಿತವಾಗಿಯೂ ನಮ್ಮ ರಾಜ್ಯ ಮತ್ತು ದೇಶದ ಚಿತ್ರಣವೇ ಬದಲಾಗುತ್ತಿತ್ತು. ಮನೋರಂಜನೆ ಜೀವನದ ಒಂದು ಭಾಗವೇ ಹೊರತು ಅದೇ ಜೀವನವಲ್ಲ. ರಿಯಾಲಿಟಿ ಶೋಗಳಲ್ಲಿ ಯಾರೇ ಗೆದ್ದರೂ ನಿಮ್ಮೆಲ್ಲರ ಜೀವನವಂತೂ ಬದಲಾಗುವುದಿಲ್ಲ. ಆದರೆ ಎಲೆಕ್ಷನ್ನಲ್ಲಿ ನೀವು ಹಾಕುವ ಒಂದೇ ಒಂದು ವೋಟು ಊರಿನ ಪ್ರಮುಖ ಸಮಸ್ಯೆಗಳಾದ ರಸ್ತೆ, ನೀರು ಮತ್ತು ಯುವಜನರ ಭವಿಷ್ಯವನ್ನೇ ನಿರ್ಧರಿಸುತ್ತದೆ. ಮೊಬೈಲ್ ಸ್ಕ್ರೀನ್ ಮೇಲಿರುವ ಉತ್ಸಾಹ ಮತಯಂತ್ರದ ಮೇಲೂ ಕಂಡುಬರಬೇಕಿದೆ. ಇದು ಕೇವಲ ಟೀಕೆಯಲ್ಲ, ಎಚ್ಚರಿಕೆಯ ಗಂಟೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಜನರೇ ಬೆನ್ನೆಲುಬು. ನೀವು ಆರಿಸುವ ನಾಯಕರು ನಿಮ್ಮ ನಾಳೆಗಳನ್ನು ರೂಪಿಸುತ್ತಾರೆ. ಹೀಗಾಗಿ ರಿಯಾಲಿಟಿ ಶೋಗಳ ಮೇಲಿನ ವ್ಯಾಮೋಹ ಕಡಿಮೆ ಮಾಡಿ ರಿಯಾಲಿಟಿಯ ಕಡೆಗೆ ಗಮನ ಹರಿಸೋಣ. ದೇಶದ ಅಭಿವೃದ್ಧಿಗೆ ನಮ್ಮ ವೋಟೇ ನಿಜವಾದ ಅಸ್ತ್ರವಾಗಲಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಯುವ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.